ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ 2024 ಮಾರ್ಚ್ ಏಪ್ರಿಲ್ ಮೇದಲ್ಲಿ ನೀವೇನಾದರೂ ದಾಂಡೇಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಹಾಗೂ ಈ ಟೈಮಲ್ಲಿ ಇಲ್ಲಿ ನೀರಿರುತ್ತಾ, ವಾಟರ್ ರಾಫ್ಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತಾ ಅನ್ನೋದು ಡೌಟ್ಸ್ ಇದ್ದರೆ, ಸೊ ನಾನು ಈ ಸ್ಥಳಕ್ಕೆ ಲೈವ್ ಆಗಿ ಬಂದಿದ್ದೀನಿ. ಸೊ ನೀವು ಗೂಗಲಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ, ನಮ್ಮ ವಿಡಿಯೋ ಥ್ರೂ ನೋಡ್ಬೋದು ಇಲ್ಲಿ ರಿವರ್ ರಾಫ್ಟಿಂಗ್ ಆ್ಯಕ್ಟಿವಿಟೀಸ್ ನಡೆಯುತ್ತಾ ಆ್ಯಂಡ್ ವಾಟರ್ ಎಷ್ಟಿರುತ್ತೆ ಎಲ್ಲ ಕೂಡ ತಿಳ್ಕೊಬೋದು. ಸೊ ದಾಂಡೇಲಿಯಲ್ಲಿ ವಾಟರ್ ರಾಫ್ಟಿಂಗ್ ಅಥವಾ ರಿವರ್ದು ಆ್ಯಕ್ಟಿವಿಟೀಸ್ ಇರೋದು ಎರಡೇ ಜಾಗದಲ್ಲಿ, ಒಂದು ಮೋಳಂಗಿ, ಇನ್ನೊಂದು ಗಣೇಶ್ ಗುಡಿ. ಸೊ ನಾನಿದ್ದೀನೀಗ ಗಣೇಶ್ ಗುಡಿಯಲ್ಲಿ. ಇಲ್ಲಿ ಎಲ್ಲ ಥರದ ವಾಟರ್ ಆ್ಯಕ್ಟಿವಿಟೀಸು, ರಿವರ್ ರಾಫ್ಟಿಂಗು ಎಲ್ಲ ನಡೆಯುತ್ತೆ, ನೋಡ್ಬೋದು. ನೀರು ಸಾಕಷ್ಟಿದೆ ನೋಡಿ. ಮಾರ್ಚ್ ಆದರೂ ಕೂಡ, ಮಳೆಗಾಲ ಅಲ್ಲದಿದ್ದರೂ ಸಹ ನೀರು ಇಷ್ಟೊಂದಿದೆ ಅಂದರೆ ಇದಕ್ಕೆ ಕಾರಣ ಸೂಪರ್ ಡ್ಯಾಮ್ ಸ್ನೇಹಿತರೆ. ಸೊ ಸೂಪರ್ ಡ್ಯಾಮ್ ಏನು, ಇಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ, ಸದಾಕಾಲ ನೀರು ಹರಿಬಿಡ್ತಾರೆ ನದಿಗೆ. ಇದರಿಂದ ರಿವರ್ ರಾಫ್ಟಿಂಗಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆರಾಮಾಗಿ ಇಲ್ಲಿ ಟೂರಿಸ್ಟು ಬಂದು ರಿವರ್ ರಾಫ್ಟಿಂಗ್ನ ಎಂಜಾಯ್ ಮಾಡ್ಬೋದು. ಸೊ ನೋ ವರೀಸ್ ಎಟ್ ಆಲ್. ಈಗ ನಾನು ರಿವರ್ ರಾಫ್ಟಿಂಗ್ ಪ್ಲೇಸ್ಗೆ ಕೂಡ ಹೋಗ್ತೀನಿ. ಹಾಗೆ ಯಾರು ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೇಚರ್ನ ಎಂಜಾಯ್ ಮಾಡಿ ನಮ್ಮ ಚಾನಲ್ ಥ್ರೂ. ಥ್ಯಾಂಕ್ ಯು. ಎಂಟ್ರಿ ಆಗೋಣ ಬೈಸನ್ ರಿವರ್ ರೆಸಾರ್ಟ್. ಸೊ ರಿವರ್ ರಾಫ್ಟಿಂಗ್ ಆ್ಯಕ್ಟಿವಿಟೀಸು ಮೇಯ್ನಾಗಿ ನಡೆಯೋದು ಈ ಥರ ರಿವರ್ಗೆ ಅಟ್ಯಾಚ್ ಆಗಿರುವಂತಹ ರೆಸಾರ್ಟ್ಗಳಲ್ಲಿ ಆಕ್ಟಿವಿಟೀಸ್ ನಡೀತಾ ಇದೆ. ಸರಿಯಾಗಿದೆ ರೀ. ಸೊ ಇಲ್ಲೇ ಸ್ಪಾಟಲ್ಲಿ ನಡೀತಾ ಇದೆ ವಾಟರ್, ನೋಡ್ಬೋದು ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ. ಸೊ ಮೇನ್ ಸ್ಪಾಟ್ ಇದು. ಸೊ ರಾಫ್ಟಿಂಗ್ ಚಾಲೂ ಇದೆ ರೀ. ರಾಫ್ಟಿಂಗ್ ಸ್ಟಾರ್ಟ್ ಇದೆಯಾ? ಹಾಂ, ಅಲ್ಲ ಇವತ್ತು ಕ್ಲೋಸ್. ಓಕೆ, ಅಂದರೆ ಈ ಟೈಮಲ್ಲಿ ಮಾರ್ಚ್ ಏಪ್ರಿಲಲ್ಲಿ ನೀರು ಕಡಿಮೆ ಇರ್ತಾವೆ ಅಂತ ಹೇಳ್ತಾರೆ ಜನ. ನೋಡ್ಬೇಕು ಸರ್, ಯಾಕಂದ್ರೆ ಡ್ಯಾಮಿನ ನೀರು ಬಿಟ್ಟರೆ ಅಷ್ಟೇ ಸ್ಟಾರ್ಟ್ ಆಗಿದೆ. ಹಾಂ, ಡ್ಯಾಮಿನ ನೀರು ಬಿಟ್ಟರೆ ಅಷ್ಟೇ. ಓಕೆ ಓಕೆ. ಸೊ ನೀರು ಬಿಟ್ಟಿದ್ದಾರೆ ಈಗ? ನೀರು ಬಿಟ್ಟಿದ್ದಾರೆ ಸರ್. ಹಾಂ ಹಾಂ. ಸೊ ಕಾಯಕಿಂಗು ಮಾಡ್ತಿದ್ದಾರೆ. ಸೊ ನೀರಿನ ಫೋರ್ಸ್ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ. ಸೊ ಇದ್ರ ಪ್ರಕಾರ ನೀರು ಏನಿದೆ, ಡ್ಯಾಮಿಂದ ನೀರು ಬಿಟ್ಟಾಗ ಸೊ ರಿವರ್ ರಾಫ್ಟಿಂಗ್ ಏನಿದೆ ಮಾಡ್ಬೋದು. ಬಟ್ ಈ ಟೈಮಲ್ಲಿ ರೆಗ್ಯುಲರಾಗಿ ಮಿನಿಮಮ್ ಇಷ್ಟಾದರೂ ನೀರು ಇದ್ದೇ ಇರುತ್ತೆ ಆ್ಯಂಡ್ ರಿವರ್ ರಾಫ್ಟಿಂಗಿಗೆ ಏನೂ ತೊಂದರೆ ಆಗೋಲ್ಲ. ಆ್ಯಂಡ್ ಸಾಕಷ್ಟು ಪ್ರವಾಸಿಗರು ಇಲ್ಲಿ ರಾಫ್ಟಿಂಗ್ ಕೂಡ ಮಾಡ್ತಾ ಇರೋದು ನಾವು ನೋಡಿದ್ವಿ. ನಾವು ಭಾವಸಮುದ್ರ ಚಾನಲಿಂದ ಬರತ್ತೀವಿ. ಅದು ದಾಂಡೇಲಿಯಲ್ಲಿ ಏನಂದ್ರೆ ಈ ಟೈಮಲ್ಲಿ ನೀರು ಇರಲ್ಲ ಅಂತಾರೆ. ಮಾರ್ಚ್ ಏಪ್ರಿಲಲ್ಲಿ ನೀರು ಕಡಿಮೆ ಇರ್ತೈತಿ, ರಿವರ್ ರಾಫ್ಟಿಂಗ್ ಇರಲ್ಲ ಅಂತಾರೆ. ಜೂನಲ್ಲಿ ಇರೋದು. ಹಾಂ ಹಾಂ ಹಾಂ. ಆವಾಗ ಈ ಟೈಮಲ್ಲಿ ಪ್ರವಾಸ ಬರ್ಬೋದು, ಟೂರಿಸ್ಟ್ ಬಂದು. ಆದರೆ ಹಾಂ ಹಾಂ 100% ಹೇಳಿಕ್ಕೆ ಬರಲ್ಲ ನೀರು ಇದೆ ಅಂತ. ಹಾಂ ಹಾಂ. ಡ್ಯಾಮ್ ಕಟ್ಟೋ ವಾಟರ್. ಓಕೆ ಓಕೆ. ನೀರು ಬಿಟ್ಟರೆ ಇರ್ತೈತಿ. ಹಾಂ ಹಾಂ. ಅಂದರೆ ಮಿನಿಮಮ್ ಇಷ್ಟು ನೀರು ಇದ್ರೂ ಇದ್ದೇ ಇರ್ತೈತಿ. ಹಾಂ ಹಾಂ. ಹೆಂಗಿದೆ ಸರ್ ರಿವರ್ ರಾಫ್ಟಿಂಗ್ ಚಾರ್ಜಸ್ ಎಲ್ಲ ಹೇಳೋದಾದರೆ? ಶಾರ್ಟ್ ರಾಫ್ಟಿಂಗ್ 600. ಓಕೆ, 600 ರುಪೀಸ್ ಪರ್ ಹೆಡ್ ಒಬ್ಬರಿಗೆ. ಪರ್ ಹೆಡ್ ಒಬ್ಬರಿಗೆ. 5 ಕಿಲೋಮೀಟರ್ದು 1350. ಹಾಂ ಹಾಂ ಹಾಂ. 5 ಕಿಲೋಮೀಟರ್. ಓಕೆ, 1350. 9 ಕಿಲೋಮೀಟರ್ದು ಗೌರ್ಮೆಂಟ್ ಇದೆ ಸರ್. ಓಕೆ, 1800 ಇದೆ ಸರ್. 1800 ಗೌರ್ಮೆಂಟ್ ಕಡೆಯಿಂದ. ಹಾಂ, ವಿತ್ ಇನ್ಕ್ಲೂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್. ಓಕೆ ಓಕೆ. ವೆಹಿಕಲ್. ಸರಿ ಸರ್. ಓಕೆ ಸರ್. ಅಂದರೆ ರಿವರ್ ರಾಫ್ಟಿಂಗ್ ಮಾಡೋದು ಅಂದರೆ ಇದೇನಾ ಮೇನ್ ಜಾಗ? ಮೇನ್ ಇದೆ ಸರ್, ಇದೇ ಫಸ್ಟ್ ರಾಫ್ಟಿಂಗ್. ಓಕೆ. ಈಗ ಅಲ್ಲೂ ಕೂಡ ನೋಡಿದ್ವಿ, ಅಲ್ಲಿ ಎಕ್ಸೆಸ್ ಅಲ್ಲಿಂದನೂ ಟೂರಿಸ್ಟ್ ಹೋಗ್ಬೋದಾ ರಿವರ್ ರಾಫ್ಟಿಂಗ್ಗೆ, ಅಥವಾ ಈ ರೆಸಾರ್ಟ್ ಥ್ರೂನೇ ಹೊಡ್ಬೋದು? ಇಲ್ಲಿಂದ ಸ್ಟಾರ್ಟ್ ಇದ್ದಂದ್ರೂ ಇಲ್ಲಿಗೆ ಇದೇ ಫಸ್ಟ್ ಸರ್. ಇದೇ ಫಸ್ಟ್. ಹಾಂ ಹಾಂ. ಅಲ್ಲಿಂದ ಬರಲಿ ಸರ್, ಫಸ್ಟ್ ರಾಪಿಡ್ ಇದೆ ಇಲ್ಲಿ. ಓಕೆ ಓಕೆ. ಎಲ್ಲರಿಗಿಂತ ರಾಪಿಡ್ ಸರ್ ಇಲ್ಲಿ. ಹಾಂ ಹಾಂ. ಬೇಡ್ ರಾಪಿಡ್ ಅಂತ. ಹಾಂ. ಈಗ ಹೆಂಗೆ ಟೂರಿಸ್ಟ್ ಸ್ವಲ್ಪ ಕಡಿಮೆ ಇದ್ದಾರೆ ಅಂದರೆ ಬರತ್ತೆ? ಹಾಂ, ಮಾರ್ಚಲ್ಲಿ. ಸೊ ಏಪ್ರಿಲಿಂದ ಜನ ಬರ್ತಾರೆ. ಹಾಂ, ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೊ ನೀರಿನ ಫ್ಲೋ ಎಷ್ಟಿದೆ ಅನ್ನೋದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮೇಲಿಂದ.